ಅಜಯ ಕರ್ಣ ಮಿತ್ರ ಮಾವ ಶಕುನಿ ಸಹೋದರ ದುಶ್ಯಾಸನ ಅಣ್ಣ. ಇಂದು ಕಿಷ್ಟನು ಸಭೆಗೆ ಬರಕು ಮುಂಚಿತವಾಗಿ ಸಂಧಿಯ ವಿಚಾರವಾಗಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸುಯೋಧನ ಕೇಳು. ಬೇಡವಯ್ಯ ಈ ಹಠವು ಸಾಧಿಸಬೇಡ, ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ಮನವ ನೀನು ನೋಯಿಸಬೇಡ, ಪರಮಾತ್ಮನ ಮನವ ನೀನು ನೋಯಿಸಬೇಡ, ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ಮನವ ನೀನು ನೋಯಿಸಬೇಡ. ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರಿ, ಅನುಜರಾದ ನೀವು ಎಲ್ಲ ಸುಖದಿ ಬಾಳಿರಿ, ವೈರವನ್ನು ಬಿಟ್ಟು ನೀವು ಶಾಂತರಾಗಿರಿ, ವೈರವನ್ನು ಬಿಟ್ಟು ನೀವು ಶಾಂತರಾಗಿರಿ, ಬೇಡವಯ್ಯ ಈ ಹಠವು ಸಾಧಿಸಬೇಡ, ಪರಮಾತ್ಮನ ಮನವ ನೀನು ನೋಯಿಸಬೇಡ, ಮನವ ನೋಯಿಸಬೇಡ, ಮನವ ನೋಯಿಸಬೇಡ. ಸುಯೋಧನ, ಶತ್ರುದಾಹನಿಂದ ಅತೃಪ್ತನಾಗಿ ಅರಸ ಧರ್ಮ ತಿರಸ್ಕರಿಸಬೇಡ, ಪಾಂಡವರು ವೈರಿಗಳೆಂದು ಸಾರಬೇಡ, ಈ ಭರತ ಕಣ್ಣ ಸ್ವತಂತ್ರ ಅಧಿಕಾರಕ್ಕೆ ಸಮಬಾಯಿಗಳೆಂದು ಮರೆಯಬೇಡ, ಸ್ವಲ್ಪ ಶಾಂತಿಯಿಂದ ಆಲೋಚಿಸು. ಸುಯೋಧನ, ಪಾಂಡವರು ಅನ್ಯರೇ, ಪಾಂಡವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ, ನಿಮ್ಮಲ್ಲೇ ವೈರತ್ವ ಏಕೆ? ನೀನು ಹಿಂದೆ ನುಡಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದು ನನ್ನ ಅಭಿಮತ. ನೀನು ಕೊಡದೆ ಹೋದರೆ ಇದ್ದವು ಸಂಭವಿಸಿತು, ಯೋಚಿಸಿ ನೋಡು. ಆದರೂ ಕೇಳು, ಬೇಡವೋ ನಿಮಗೆ ಪಾಂಡವ ವಿರಸ, ಬೇಡವೋ ನಿಮಗೆ ಪಾಂಡವ ವಿರಸ, ಭವಗೈರು ಉಳಿಯುವಿರ, ಭವಗೈರು ಉಳಿಯುವಿರ, ಬೇಡವೋ
ಹಿಂದೆ ಕಳೆದ ಆಯಸ್ಸನ್ನು ಮುಂದೆ ಕಾಣುವುದು ದುರ್ಲಭ. ಹಿಂದೆ ಪೂರ್ವದಲ್ಲಿ ನಳ, ನಹುಷ ಮುಂತಾದ ರಾಜರೇ ಇದಕ್ಕೆ ಸಾಕ್ಷೀಭೂತರಾಗಿರುವರು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಸಂಧಿಗೆ ಸಮ್ಮತಿಸಿ ಹಿರಿಯರ ಮಾತನ್ನು ಗೌರವಿಸುವುದು. ಆಚಾರ್ಯ ದೇವ, ಇದಕ್ಕೆ ನಿಮ್ಮ ಸಲಿಗೆ? ಹೌದು ದುರ್ಯೋಧನ, ಭೀಷ್ಮರ ಮಾತು ನಿಜ. ಒಮ್ಮೆ ಕಡಿದು ಹೋದ ಕರಳು ಮತ್ತೆ ಕೂಡಿಸಬಹುದು. ಈಗ ತಾನಾಗಿ ಅಮೃತ ಸಮಯ ಒದಗಿ ಬಂದಿರುವಾಗ ಶ್ರೀಕೃಷ್ಣ ಸಂಧಿಗೆ ಸಮ್ಮಿಸುವುದು ಉಚಿತವಲ್ಲವೇ? ಒಮ್ಮೆ ಯೋಚಿಸು. ಸಂಧಿ ಮಾಡಿಕೊಂಡ ಮೇಲೆ ಪಾಂಡವರು ನಮ್ಮ ಮೇಲೆ ತಿರುಗಿ ಬಿದ್ದರೆ, ಸಂಧಿ ಮಾಡಿಕೊಂಡ ಮೇಲೆ ಪಾಂಡವರು ನಿಮ್ಮ ಮೇಲೆ ತಿರುಗಿ ಬೀಳುವುದಾದರೆ ಧರ್ಮರಾಯನು ಧರ್ಮ ತಪ್ಪಬೇಕು. ಜಗತ್ತಿನ ಧರ್ಮಾತ್ಮರು ಮಹಾನರಕದಲ್ಲಿ ಉದಯಿಸಬೇಕು. ಸೂರ್ಯಚಂದ್ರರ ಕುಂಠಿತರಾಗಬೇಕು. ಹೀಗಿದ್ದು ಹಿರಿಯರ ಮಾತನ್ನು ಧಿಕ್ಕರಿಸಬೇಡ ಸುಯೋಧನ. ಅಣ್ಣ, ನಿನ್ನ ಅನ್ನದ ಕಾಲನ್ನು ಮಾಡುತ್ತಿರುವ ಈ ಪಾಂಡವ ಪಕ್ಷಪಾತಿ ಮಾತುಗಳನ್ನು ಉಪೇಕ್ಷಿಸಬೇಡ. ಈ ಕುರು ಸಹೋದರ ಪರಾಕ್ರಮ ಹೇಗಿದೆ ಎಂಬುದನ್ನು ಆ ಪಾಂಡವರು ರಣರಂಗದಲ್ಲಿ ತಿಳಿಯಲಿ. ಸಂಧಿಯು ಬೇಡಣ್ಣ, ಸಮರವೇ ನಡೆಯಲಿ. ಮಿತ್ರ ಸುಯೋಧನ, ಅಸ್ತ್ರ ಒಂದರಿಂದಲೇ ಸಮಸ್ತ ಪೃಥ್ವಿಯನ್ನೇ ತಲ್ಲಣಗೊಳಿಸಬಲ್ಲ ಮಲ್ಲರು ಬಿಲ್ಲು ವೀರರು ನಾವಿದ್ದು ಕೇವಲ 5 ಜನ ಪಾಂಡವರಿಗೆ ಎದುರಿ ಸಂಧಿ ಮಾಡಿಕೊಳ್ಳುವುದೇ ಕೂಡದು. ಸಮರವೇ ಸಿದ್ಧವಾಗಲಿ. ಸುಯೋಧನ, ಕೃಷ್ಣನ ಮಾತಿಗೆ ಮರುಳಾಗಿ ನೀನು ಸಂಧಿಗೆ ಸಮ್ಮತಿಸಿದೆ. ಆದರೆ ಅರ್ಜುನನ ದರ್ಪ, ದ್ರೌಪದಿಯ ದರ್ಪ ನಮ್ಮ ತಲೆಗಳನ್ನು ತಗ್ಗಿಸದೆ ಬಿಡಲಾಗದು. ಪಾಂಡವರನ್ನು ಸಂಧಿ ಮಾಡಿಕೊಳ್ಳುವುದು, ಕೆರಳಿದ ಕಾಳ ಸರ್ಪವನ್ನು ಕೊರಳಿಗೆ ಹಾಕಿಕೊಳ್ಳುವುದು ಎರಡೂ ಒಂದೇ. ಬಲ ಮಾವ, ನೀನು ಸಖಣಿ ಮಾತ್ರವಲ್ಲ, ಸಮಯ ಸಂಜೀವಿನಿ. ಪಿತಾಮಹರೇ, ಶ್ರಮಿಸಿರಿ. ಹಿತಚಿಂತಕರಾದ ನಿಮ್ಮ ಉಪದೇಶಗಳು ನನ್ನ ನಿರ್ಧಾರವನ್ನು ಪಲ್ಲಾಟ ಮಾಡಲದು. ಅಗ್ನಿಕಣವು ಅಲ್ಪವಾದರೂ ಈ ಹಸ್ತಿನಾವತಿ ಸುಶಿಸಾಲ ಸಾಮ್ರಾಜ್ಯವನ್ನು ಸುಡಬಲ್ಲದೆಂಬ ನೆನಪು ನಿಮಗಿರಲಿ. ಆಚಾರ್ಯ ದೇವ, ಒಂದು ಸಾರಿ ಕಳೆದು ಹೋದ ಕರುಳನ್ನು ಮತ್ತೆ ಗೂಡಿಸಬೇಕೆಂದು ತಿಳಿದರೆ ಭೂಮಿ ಆಕಾಶಗಳು ಪೂರ್ವ ಪಶ್ಚಿಮಗಳು ಒಂದುಗೂಡಿಸಿದಂತೆ ಇದು ಹಿಂದಿನ ಉರಿಯಲ್ಲ, ಬಾಳ್ಯದಿಂದ ಬಿರಿದೆದ್ದು ಉರುತ್ತಿರುವ ಕೋದಲ ಉರಿ ಎಂಬ ನೆನಪು ನಿಮಗಿರಲಿ. ಎದುರ ನನ್ನ ಮನೆಯ ಅನ್ನದಗಳಿಂದ ಬೆಳೆದ ನಿನ್ನ ನಾಲ್ಗೆಯು ನನ್ನ ಎದುರಿನಲ್ಲೇ ನನ್ನ ವೈರಿಗಳನ್ನು ಹೊಗಳುವಂತಾಯ್ತಲ್ಲ. ಈಗ ರಾಯಭಾರಿಯಾಗಿ ಬರುವ ಆ ಗೊಲ್ಲನನ್ನು ಸಕಲ ರಾಜ್ಯ ಪರಿವಾರದಿಂದ ಸ್ವಾಗತಿಸಬೇಕೆಂದಿದ್ದರು ಅದನ್ನು ಧಿಕ್ಕರಿಸಿ ಕುಲ ಏಡಿ ದಾಸಿಪುತ್ರನ ನಿನ್ನ ಮನೆಯ ತಂಗುಳು ಎಂಜಲನನ್ನು ಆಶಿಸಿ ಬಂದನಲ್ಲ ಆ ಗೊಲ್ಲ. ಅವನಿಗೆ ಹೇಳಿಗ ನಿನ್ನ ಉಪದೇಶಗಳು, ಅದು ನಮಗಲ್ಲ. ಶ್ರೀ ಚಾಂಡಾಳ, ಅಂಬರಾಜನ ಪ್ರೀತಿಗೆ ಪಾತ್ರನಾಗಿ ನಿನ್ನ ಅನೇಕ ತಪ್ಪುಗಳನ್ನು ನಾನು ಮನ್ನಿಸಿದೆನು. ಆದರೆ ನಿನ್ನ ತಾಯಿ ಗಾಂಧಾರಿಗೆ ಪತಿ ಯಾರೆಂಬುದು ಬಲ್ಲೆಯ? ದುರನ್ನದ ಸಲುವಾಗಿ ಮೌನವಾಗಿರ್ಬೇಕಾಯ್ತು. ಎಚ್ಚರಿಕೆ. ವರ ಭೀಮನ ಘನ ಸಾಹಸ ಲೋಕ ಭೀಕರ ಶಪಥವಂಗೈದು ತಡೆದು ಕಾಯಲು ಈ ಧನವ ಮುರಿದಿಡುವೆನು ಈ ಕ್ಷಣದಿ ದುರುಳ. ಇದುವರೆಗೂ ಅಡಗಿಸಿದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಮಿತ್ರ ಸುಯೋಧನ. ವಿದುರನನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ಕರ್ಣ. ಮಿತ್ರ, ಇವನ ಗೊಡ್ಡು ಬೆದರಿಕೆಗೆ ನೀನು ಎದುರುವುದೇ. ಇವನ ಬಿಲ್ಲನ್ನು ಹಿಡಿದು ಎಂದು ತಾನೇ ಯುದ್ಧ ಮಾಡಿರುವನು. ಅವನ ಬಿಲ್ಲಿಂದ ಆಗತಕ್ಕ ಪ್ರಯೋಜನವಾದ್ರೆ ಏನು? ದುರದೋಳ್ ಪಾರ್ಥನ ಶಿರವ ದರಗುಳಿ ಬೆಲೆನುತ ಶಪಥವ ನಿಂತು ಮಹೇಂದ್ರನ ಮೆಚ್ಚಿಸಿ. ಕರ್ಣ, ಮಹೇಂದ್ರನ ಮೆಚ್ಚಿಸಿ ವರಶಾಪ ನಿಂತು ನಿನಗೆ ಸರಿ ಸಮರ್ಯಾರಿ ಹರೈ. ಕರ್ಣ, ಕರ್ಣ, ಇಂಥ ವೀರವೇದರರ ಮುಂದೆ
ನೀವನೊಬ್ಬನ ಪ್ರತಿಜ್ಞೆ ಮಾಡಿದರೆ ಸುಮ್ಮನಿರು ಇರ ಕೇಸರಿ. ಯದುವಂಶ ಕುಲಾಧೀಶ ಮುರಳಿಗಾಲಿವಿಹಾರಿ ಶ್ರೀಕೃಷ್ಣ ಪರಮಾತ್ಮನ ಆಗಮನ. ಯದುಪತಿ ಶ್ರೀಕೃಷ್ಣನು ಬರುವನೇ ಬರಲಿ. ಈಗ ದೂತನಾಗಿ ಬರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೋಗಬೇಕಾಯಿತು. ಎಚ್ಚರ, ಇದು ಈ ರಾರಾಜ್ಯನ ಆಜ್ಞೆ. ಸಹೋದರ ದುಶ್ಯಾಸನ, ಅಣ್ಣ, ಆ ಗೊಲ್ಲನು ದೂತನಾಗಿ ಬರುತ್ತಿರುವ ಆ ಗೊಲ್ಲನು ಬಂದಾಗ ನಮ್ಮ ಸೈನ್ಯಾಧಿಕಾರಿ ಪಟ್ಟಿ ನೋಡುತ್ತಾ ಕುಳಿತುಕೊಳ್ಳುವೆನು. ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಸಿದ್ಧವಾಗಿದೆ, ತೆಗೆದುಕೋ ಅಗ್ರಜ. ಸಭಿಕರೆಲ್ಲರಿಗೂ ಶ್ರೀಕೃಷ್ಣನ ಪ್ರಣಾಮಗಳು. ಉಭಯ ನಿಷ್ಠರಾಗಿರಿ. ಆಹಾ, ಭೀಷ್ಮ, ದ್ರೋಣ, ವಿದುರ, ಕರ್ಣಾದಿಗಳು ಎದ್ದು ನಿಂತು ಗೌರವ ಸಲ್ಲಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಅವನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗೂ ನನ್ನ ಯೋಗ ಮಾಡಿ. ಸುಯೋಧನ, ಚಕ್ರವರ್ತಿಯಾದ ನೀನು ಸಹ ನನ್ನ ಪಾದಗಳನ್ನು ಹಿಡಿಯುವುದೇ? ಅದರಲ್ಲಿಯೂ ಇದು ಯಾವ ಹುಚ್ಚು ಭ್ರಾಂತಿ ನನಗೆ? ಸುಯೋಧನ, ಚಕ್ರವರ್ತಿಯಾದ ನೀನು ಸಹ ನನ್ನ ಪಾದಗಳನ್ನು ಹಿಡಿಯುವುದೇ? ಅದರಲ್ಲಿಯೂ ಈ ತುಂಬಿದ ಮಹಾಸಭೆಯಲ್ಲಿ? ಕೃಷ್ಣ ಬಂದವರನ್ನು ಸತ್ಕರಿಸುವ ಪೂರ್ತಿಯಲ್ಲಿ ಮೈ ಮರೆತು ದರಗುಡಿದೆ ಅಷ್ಟೇ. ಪೀಠವು ಸಿದ್ಧವಾಗಿದೆ. ಸಂತೋಷ. ಸಹೋದರ ದುಶ್ಯಾಸನ, ಅಣ್ಣ, ನಡೆಯಲಿ ನರ್ತನ. ಯಾರಲ್ಲಿ ರಾಜ ನರ್ತಕನ್ನು ಬರಮಾಡಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ. ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಬಲ ಬಲ. ರಿಪು ಭಯಂಕರ ರೂಪ ಮನೋಹರ, ರೇಪೋ ಭಯಂಕರ ರೂಪ ಮನೋಹರ, ಕ್ಷೋಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಕ್ಷೋಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ಕ್ಷೋಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಅಣ್ಣ, ಬಲ ಬಲ. ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುಣಾಳು ಕುರುಭೂಪ ರಾಜೇಶ್ವರ.
ಕೊಳಲನಾಥದೆ ಜಗವನೆ ಮರುಳುಗೊಳಿಪ ಮುರಾರಿ ಗೋವರ್ಧನ ಗಿರಿದಾರಿ ಕೃಷ್ಣ ನರ್ತಕಿಯರೇ ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಧಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಧಾರಿ. ಸರಿಸಾಟಿ ಯಾರಿಹರು ಪುರುಷ ಭೂಮನಿಗೆ ಹರಿಸಾಟಿ ಯಾರಿಹರು ಪುರುಷ ಭೌಮನಿಗೆ ಮಲ್ಲರ ಮಲ್ಲ ಈ ಜಗಮಲ್ಲನಿಗೆ ಮಲ್ಲರ ಮಲ್ಲ ಈ ಜಗಮಲ್ಲನಿಗೆ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಕೌರವೇ ಕೃಷ್ಣ ಕೇವಲ ನರ್ತಕಿಯರು ಹಿಂಬಾಲಿಸುವುದೇ ಗೊಲ್ಲ ಬುದ್ಧಿ ಎಲ್ಲಿ ಹೋಯಿತು? ಕೃಷ್ಣ, ನೀನು ಬಂದ ಸಮಾಚಾರವನ್ನು ತಿಳಿಸು. ನಿಜ, ಮರೆತಿದ್ದೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಮತ್ತು ಕೌರವ ಪಕ್ಷದವರೇ, ಈಗ ನಾನು ಬಂದಿರುವ ವಿಚಾರವೇನೆಂದರೆ, ಅನುಜರು ನಿನ್ನಳು ಸಮಭಾಗವ ಕೇಳಲು ದೂತನಾಗಿ ಕಳುಹಿಸಿದರು ಸಂಧಿ ಮಾಡಲು. ಅನುಜರ ಪ್ರಾರ್ಥನೆಯ ಆಲಿಸುವೆಯೋ? ಅನುಜರ ಕಾರ್ಯವೇನಿದೆ ಎಂದು ಸ್ವತಂತ್ರಿಸುವೆಯೋ? ನಿಮ್ಮ ವಿಷಯವನ್ನು ತಿಳಿಸು ಗುರುನಾಥ. ಸಭ್ಯ ಮಹಾಜನರೇ, ಪಾಂಡವರು ಯುದ್ಧದಲ್ಲಿ ಪರಾಜಿತರಾಗಿ ನೀವು ವಿಧಿಸಿದ್ದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿರುವುದು ಸರಿಯಷ್ಟೇ. ಹಿಂದೆ ನೀವು ಮಾಡಿದ ವಾಗ್ದಾನದಂತೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಸಂಧಿಯತ್ನ ರಾಯಭಾರಿಯಾಗಿ ನನ್ನನ್ನು ಕಳಿಸಿರುವರು. ಇದಕ್ಕೆ ನಿಮ್ಮ ಸಮ್ಮತವೇನು? ಸಮ್ಮತವೇ ನಮ್ಮ ಸಮ್ಮತವೇ ಪಾಂಡವ ರಾಯಭಾರಿಗಳೇ ಕೇಳಿ. ಕಾಲನ ವರಪುತ್ರ ಅಜಾತರಿಬ್ಬು, ವಾಯುದೇವನ ಅಂಶ ಸಂಭೂತ ಆ ತಿಂಡುಪೋತ ಭೀಮ, ಮಹೇಂದ್ರನ ವರಪುತ್ರ ನಿನ್ನ ಮಿತ್ರ ಪಾರ್ಥ, ಅಶ್ವಿನಿ ದೇವತ ಕುಮಾರರು ಆ ನಕುಲ ಸಹದೇವರು, ಇವರೆಲ್ಲರೂ ಹೋಗಿ ಅವರ ತಂದೆ ತಾತಂದರ ಬಳಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ಪಡೆಯಲಿ. ನನ್ನಲ್ಲಿ ಏನಿದೆ ಅವರ ಹಂಗು. ಭಾವ, 5 ಜನ ಪಾಂಡವರನ್ನು ಕೊಲ್ಲಲು ಹೋಗಿ ಇಡೀ ಹಸ್ತಿನಾವತಿಯನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವುದು ಯಾವ ಧರ್ಮ? ಯುದ್ಧವನ್ನೇ ಅಪೇಕ್ಷಿಸುತ್ತಿರುವ ತಮ್ಮಂದಿರ ಕಡುರೋಷಕ್ಕೆ ನೀರೆರೆದು ಶಾಂತಿಯಿಂದಲೇ ಸಾಮ್ರಾಜ್ಯ ಗಳಿಸಬೇಕೆಂದಿರುವ ಶಾಂತಿಯ ಸಾಮ್ರಾಟ ಧರ್ಮಪುತ್ರನ ಸತ್ಯ ಸಂದೇಶವನ್ನು ಧಿಕ್ಕರಿಸಬೇಡ. ಯುದ್ಧದ ಚಿಂತೆಯನ್ನು ಬಿಟ್ಟು ಶಾಂತಿ ಸಂಧಾನಕ್ಕೆ ಸಮ್ಮತಿಸು. ಯುದ್ಧದ ಭಯವನ್ನು ತೋರುವೆಯ ಮುರಳೀಧರ? ಮರಣಕ್ಕೆ ಹಂಜುವನು ನಾನಲ್ಲ. ಅದೇಕೆ ನನ್ನ ರಣಭುಜದಲ್ಲಿ ಬಲವಿಲ್ಲವೇ? ಅಥವಾ ನನ್ನ ವಜ್ರ ಹೃದಯದಲ್ಲಿ ಛಲವಿಲ್ಲವೇ? ಅಥವಾ ಯುದ್ಧರಂಗದಲ್ಲಿ ನಿಂತು ಹೋರಾಡುವ ಈರಾ ವಿಶೇಷಗಳು ನನ್ನಲ್ಲಿ ಕಾಣುತ್ತಿಲ್ಲವೇ? ಹೋಗಿ ಯುದ್ಧವನ್ನು ಘೋಷಿಸುವರಾಗಿ ತಿಳಿಸಿಬಿಡಿ. ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿತು. ಈ ಕುರು ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮ ವೈರಿ ಅರ್ಜುನನ ಮೇಲೆ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಕರ್ಣ,
ನೀನು ಕೂಡ ಅವರಂತೆ ಮಾತನಾಡುವೆಯ? ಅರ್ಜುನನ ಮೇಲಿನ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಳ್ಳುವುದು ಯಾವ ಧರ್ಮ? ಕೃಷ್ಣ, ಕ್ಷತ್ರಿಯಲ್ಲಿ ಅಂಕರಿಸುವ ಒಂದೊಂದು ತೊಟ್ಟು ರಕ್ತದಲ್ಲಿ ಒಂದೊಂದು ಶಕ್ತಿ ಅಡಗಿದೆ ಎಂಬುದನ್ನು ನೀ ಚೆನ್ನಾಗಿ ಬಲ್ಲೆ. ಹಾಗೆಯನ್ನು ಎಬ್ಬಿಸಲು ಕಾರಣರಾಗ, ಕ್ರಾಂತಿಯನ್ನು ಅಪ್ಪಳಿಸಲು ಸ್ವಧರ್ಮವನ್ನು ಬಿಡದೆ ಈ ಮಾತನ್ನು ಹೇಳಬೇಕಾಯ್ತು. ಹೇಳುವೇನು ಕೇಳು ವಾಸುದೇವ. ಈಗ ನೀನು ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತಿ ಬುದ್ಧಿಯಿಂದ ಅರ್ಧ ರಾಜ್ಯದ ನೆಪವೊಡ್ಡಿ ರಾಯಭಾರಿಯಾಗಿ ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿಗಾಗಿ ನನ್ನ ತನುಮನವನ್ನೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಸಲ್ಲವೇ ಕೃಷ್ಣ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೆ ದಾತನಾದೆ? ಇದವ ಮರೆದೊಡೆ, ಇದವ ಮರೆದೊಡೆ ಕೆಳಗಿ ಫಲಿಸುವುದೇ ಮುನ್ನ ಬರಲಿದೆ ವೀರ ಸಮರ. ಕೃಷ್ಣ, ಅರ್ಥವಾಯಿತೆ ಹಿತುಪತಿ? ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಕಾರಣ ಬಲೆ, ಈ ಆದವಾಗಿ ಆ ಗಂಟಲು ಬಿರಿದಿದ್ದಾಯ್ತು. ಈ ನಿನ್ನ ಧರ್ಮದ ನುಡಿಗಳನ್ನು ಕೇಳಿ. ಓಹೋ, ಮೇರೆ ಮೀರಿತು. ಮದೋನ್ಮತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಹದಿಕೋಪದ ಮುನಿಸನ್ನೇ ಹರಿಯದ, ಹದಿಕೋಪದ ಮುನಿಸನ್ನೇ ಹರಿಯದ ಮಹಾಮಹಿಮಾತ್ಮಕ ಅಜಾತ ಶತ್ರುಗಳೇ ಮುನಿದು ನಿಂತರು. ಸಾಗರಗಳೆಲ್ಲ ಏಕವಾಗಲಿಹವು. ಇಂಥ ಕರ್ಣರು ಸಹಜರು ಮುಂದಿಯಾದರು, ಸಾಟಿಯಾಗರು ಪಾಂಡವರಿಗೆ. ಈ ನನ್ನ ವಿನಃ ಮನ್ನಿಸಿ, ಈ ನನ್ನ ವಿನಃ ಮನ್ನಿಸಿ, ನೀಡು ರಾಜ್ಯವ ಪಾಂಡವರಿಗೆ. ರಾಜರಾಜ ಭಾವ, ಧರ್ಮದ ಹಡಿಗಲ್ಲನ್ನು ಬಿಡಿದು ನಿಂತಿರುವ ಧರ್ಮಾವತಾರಿ ಅಜಾತರಿಪು ಜರಾಸಂಧ, ಕಿಮ್ಮಿರ ಕೀಚಕ ಹಿಡಿಂಬರ ಬಡಿದ ಧೀಮಂತ ದಿಗಂತ ವಿಖ್ಯಾತ, ಕುರುಕುಲಾಂಬರ ಭಸ್ಮ ಘನ ವಿದ್ವಾಂಸಮಣಿ ಬಣಿರಾಜ ರಣಮಲ್ಲ ಭೀಮ, ಕಾಂಡವ ದಹನ ಪಾಂಡಿತ್ಯ ಪ್ರಚಂಡ ಫಲ್ಗುಣ. ಇವರಲ್ಲದೆ ನಕುಲ ಸಹದೇವರ ಅನುಪಮ ಪರಾಕ್ರಮವನ್ನು ನೀನು ಕಾಣೆಯ. ಹೀಗಿದ್ದು ಧರ್ಮಪುತ್ರನ ಸತ್ಯ ಸಂದೇಶವನ್ನು ಧಿಕ್ಕರಿಸಬೇಡ, ಧಿಕ್ಕರಿಸಿ ದಿಗಂತ ಹೊಂದಬೇಡ. ಎಲ್ಲ ಗೊಲ್ಲ ಮಾತಿನ ಮಲ್ಲ, ಭುವನದೋಳು ಕುರುಪತಿ ದಿಗಂತ ಕನಸು ಕಾಣುತ್ತಿರುವೆ ಗೊಲ್ಲ. ಈಗ ಕೇಳು ಎಲ್ಲ, ಅವನೀತನದೋಳ್ ನವಗಂಡ ಮಂಡಲ ದೀಶ ಶಿಯೋಧನ ಸಾರ್ವಭೌಮ ಅತಳ ವಿತಳ ಸುತಳ ರಸಾತಳ ಪಾತಾಳವನ್ನು ಭೇದಿಸಲು ಬಲ್ಲ ಈ ನನ್ನ ಸಹೋದರ ದುಶ್ಯಾಸನ. ದಾನಸೂರನೆ ನೆನೆಸಿ ದಾತ್ರಿಯಳು ಕೀರ್ತಿ ಪಡೆದಂತನಿ ಅಂಗರಾಜನು. ಅನುಪಮ ಬ್ರಹ್ಮಚರ್ಯ ರಥ ಪಾಲನೆ ದೀಕ್ಷಾ ದಕ್ಷನಾದ ಗಂಗಾಸುತನಿರಲ್ ಅಖಿಲ ಶಸ್ತ್ರ ವಿದ್ಯಾ ಪ್ರವೀಣ ದೋಣಗಾಮಾಂಚಿತ ದುರತಹರನು. ಅನುಪಮ ಮೇಧಾವಿ ಕೀರ್ತಿಶಾಲಿಯಾದ ಮಾವ ಸಗುಣೀರಲ್. ಭಯಪಡುವೆನೆ 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 ರಾಜನು. ತೃಪ್ತಿಯ ಪಾದಾಕ್ರಮಣಗಳ ರಕ್ಷ ಹರಿಕುಲವು ಕಿತ್ಯ ಶಿವ ಪ್ರತ್ಯಕ್ಷ ಪಾಲಾಕ್ಷ. ಈ ಕುರು ಸಾರ್ವಭೌಮನ ರಣಭುಜದ ಹೆಬ್ಬಲ
ಎಮ್ಮೇಡಿತನದ ಉಂಗುರುಳಲ್ಲ ಕೃಷ್ಣ. ಅದೇಕೆ ನನ್ನವರು ಸೌರ್ಯದಳು ಕಂಡು ಅಂಜಿಕೆಯೇ ಅಥವಾ ಅಪನಂಬಿಕೆಯೇ? ಹೋಗಿ ಹೋಗಿ ನಿನ್ನ ಭಕ್ತರಾದ ಪಾಂಡವರಿಗೆ ಯುದ್ಧವನ್ನೇ ತಿಳಿಸಿಬಿಡಿ. ಶಾಂತಿ ಲೋಕದೊಳು ಸೌಖ್ಯ ನೀಡುವ ಮಾರ್ಗ ಧರ್ಮವೇ ಸಾರುತ್ತಿದೆ ಜಗವು, ಮರ್ಮವೇ ಬಲಿ ಮರೆತು ಪಾಂಡವರಿಗೆ ಸಮಭಾಗದಿರ ಜಗೈದು ಸುಖದಿಂದ ಸುಯೋಧನ ಸುಯೋಧನ, ಹಠ ಮಾಡಬೇಡ ಸುಯೋಧನ. ಪರಮಸಾಧ್ವಿ ಪಾಂಚಾಲಿಯ ಮಾನದೋಸ್ತ್ರವನ್ನು ಕಿತ್ತೆಸೆದು ಪಾಂಡವರ ಬಾಳಬಂಡಿಯ ಕೀಲನ್ನೇ ಕಿತ್ತೆಸೆದ ವಿಚಾರ ಈ ಜಗತ್ತಿಗೆ ಗೊತ್ತಿದೆ. ಹೀಗಿದ್ದು ನೀನು ಹಠ ಸಾಧಿಸುವುದಾದರೆ ಭೀಮನು ತನ್ನ ಸೇಡನ್ನು ತೀರಿಸಿಕೊಳ್ಳಲು ಬಿಡಲಾರ. ಆ ಪುಂಡ ಭೀಮನ ಗುಂಡಿಗೆ ಬಿಸಿ ರಕ್ತ, ರಣಭೂಮಿಗೆ ಮಧುಪಾನ, ಅವನ ಕೊಬ್ಬಿದ ದೇಹದ ಮಾಂಸ, ರಣದೋಳ್ ನಕ್ಕು ನಲಿತಿರುವ ರಣಭೂತಳಿಗೆ ರಸದೌತಣ, ಕರ್ಣನ ಸೆರಗತದ ಆಕ್ರಮಣ ಆ ಪುಂಡ ಪಾಂಡವರ ರುಂಡಗಳೇ ರಣಚಂಡಿಗೆ ರುಂಡಮಾಲೆಯ ಮೀಸಲು. ಆದಿಲ್ಲದೆ ಛಲವನ್ನು ಬಿಡೆನು, ನೆಲವನ್ನು ಕೊಡೆನು, ನೀನಿನ್ನು ಹೊರಡಬಹುದಲ್ಲ. ಭಾರತ ಭೂಮಿ ಶಾಂತಿಸಿ ಸುಯೋಧನ, ಅಂದನಂತೆ ಆತುರಪಟ್ಟು ಬುದ್ಧಿಯನ್ನು ಅವಿವೇಕದ ಕೈಗೆ ಕೊಟ್ಟು ಕೆಡಬೇಡ. ಪಾಂಡವರ ಕಟ್ಟಕಡೆಯ ಆಸೆ ಅವರೈವರಿಗೂ 5 ಗ್ರಾಮಗಳನ್ನಾದರೂ ಕೊಡು. ಈ ಯುದ್ಧವನ್ನು ನಿಲ್ಲಿಸಿಬಿಡುತ್ತಾರೆ. ನಿನ್ನ ಒಂದೇ ಒಂದು ಹಠದಿಂದ ಇಡೀ ಹಸ್ತಿನಾವತಿಯನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವುದು ಯಾವ ಧರ್ಮ? ಛಲವನ್ನು ಬಿಡಲು ನೆಲವನ್ನು ಕೊಡೆನು
ಆದರೆ ಅದು ದೊರೆಯುವುದು ರಣರಂಗದಲ್ಲಿ, ರಕ್ತದ ಒಳೆಯಲ್ಲಿ, ಛತ್ರಾಸ್ತ್ರದ ಪರ್ಷದ ಬಂಧನದಲ್ಲಿ. ಕೃಷ್ಣ, ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕುವುದಿಲ್ಲ. ಕೃಷ್ಣ, ನಾಳಿನ ರಣರಂಗದಲ್ಲಿ ನಿನ್ನ ನನ್ನ ಭೇಟಿ ತಟ್ಟು ಮಾಡುವ ಹಿತ ಕಡಾಕಡಿ. ಸತ್ತರೆ ಸಾಹಿತ್ಯ, ಗೆದ್ದರೆ ಸಾಮ್ರಾಜ್ಯ. ಅದಿಲ್ಲದೆ ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಗೊಲ್ಲ, ನೀನಿನ್ನು ಹೊರಡಬಹುದಲ್ಲ, ನನಗಿನ್ನು ಸಮಯವಿಲ್ಲ. ದುರಹಂಕಾರಿ, ಮಹಾಗರ್ವಿ, ನನ್ನ ಹಿತೋಪದೇಶ ನಿನಗೆ ಹಿಡಿಸಲಿಲ್ಲ. ಅತಿ ಶೀಘ್ರದಲ್ಲಿಯೇ ನಿನ್ನ ಕುರುವಂಶ ನಾಶವಾಗುವುದನ್ನು ನೀನೇ ನೋಡುವೆಯಂತೆ. ಏನಂದ್ಯಾಗುವನದಿಗಲ್ಲ ವಿಖ್ಯಾತ ಜಗಮಲ್ಲಭೂಷಣ ದೈವವ ಜಯಕಾರ ಜಯಘೋಷ ಸಾಮಂತ ಸುರದೇನು ಈ ಕುರುಸಾರಭವನನ್ನು ದುರಂಕಾರಿ ಎಂದು ಮಹಾಗರಿವಿ ಎನ್ನಲು ಅಲ್ಲಗಲಿವೆಯ ಅದಮ್ಮ ಸಹೋದರ ದುಶ್ಯಾಸನ. ಅಣ್ಣ, ಇವನನ್ನು ಬಂಧಿಸಿದೆ. ನನ್ನನ್ನು ಬಂಧಿಸುವೆಯಾ ಸುಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ಇದು ನಿನ್ನಿಂದ ಆಗದೆಂಬುದು ನಾನು ಚೆನ್ನಾಗಿ ಬಲ್ಲೆ. ಕತೆ ಬೇಡೈ ಸುಯೋಧನನೆ ತೋರಿ ಗಂಗಾತಿಯೊಳು ಸೈರಣೆ. ಕದನದೊಳ್ಳು ನಿನ್ನ ಮದವ ನಡಗಿದೆ, ಕದನದೊಳ್ಳು ನಿನ್ನ ಮದವ ನಡಗಿದೆ. ಚತುರನಿಗೆ ಮರುಳೇ ಸುಯೋಧನ, ಚತುರನಿಗೆ ಮರುಳೇ ಸುಯೋಧನ. ಮಂದಮತಿಯಂತೆ ಮುಂದೆ ನಡೆಯುತ್ತ, ಮಂದಮತಿಯಂತೆ ಮುಂದೆ ನಡೆಯುತ್ತ ದುಂದುಗವ ಪಡುವೆ ಸುಯೋಧನ, ದುಂದುಗವ ಪಡುವೆ. ಸರಿಸಬಲ್ಲವರ ಸುಯೋಧನ, ಸರಿಸಬಲ್ಲವರ. ಪರಮ ಪುರುಷ ಎಂದ ಬಿರುದನ್ನು ಪಡೆಯುವಳು ಕಡಿಕಡೆ ಬಿಡುವೆನು. ಪರಮ ಪುರುಷ ಎಂದ ಬಿರುದನ್ನು ಪಡೆಯುವಳು ಕಡಿಕಡೆ ಬಿಡುವೆನು. ಕತೆ ಬೇಡೈ ಸುಯೋಧನನೆ ತೋರಿ ಗಂಗಾತಿಯೊಳು ಸೈರಣೆ, 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 ಸೈರಣೆ. ಸಪ್ತ ಸಾಗರ ಪರಿವೇಷ್ಟಿತ ಭೂಮಂಡಲವೇ ಬಾಯಿ ಬಿಟ್ಟಂತೆ ನನ್ನನ್ನು ಬಂಧಿಸಲಿಚ್ಛಿಸುವೆಯಾ? ಕೇವಲ ಪಾಶದಿಂದ ಈ ಪಾಲಾಕ್ಷನನ್ನು ಬಂಧಿಸಲು ಇಚ್ಛಿಸುವೆಯಾ ಸುಯೋಧನ? ಈ ವ್ಯರ್ಥ ಪ್ರಯತ್ನ ಬೇಕೆ? ಈಗ ಬಂಧಿಸಿರಿ ನನ್ನ ಕೈ. ಈ ಪವಿತ್ರ ಭೂಮಿ ಸರ್ವಾಧಿಕಾರ ನನ್ನದು. ಇದಕ್ಕಾಗಿ ಯಾರೇ ಎಟ್ಟಿ ಮಾಡಿದರು ಅವರನ್ನು ಉಳಿಸುವುದಿಲ್ಲ. ಸಹೋದರ ದುಶ್ಯಾಸನ, ಬಂಧಿಸಿದವನನ್ನು. ಅಗ್ಗಜ, ಇವನ ಮಾಯಗಳು ನಮ್ಮನ್ನು ಏನು ಮಾಡುವರು? ಜಾಲ ಮಾಯಿಂದ ಜಾಲ ಮಗಕ್ಕೆ ಮಸಿ ಬಳಿಯುವಂತೆ ಇವನನ್ನು ಬಹುಬಲ ಮುಷ್ಟಿಯ ಶಕ್ತಿ ಇವನನ್ನು ಕಟ್ಟಿ ಬಿಗುತ್ತೇನೆ. ಅದೋ ಅಲ್ಲಿ ಅಣ್ಣ, ಇದೋ ಇಲ್ಲಿ ಅಣ್ಣ. ಎಲ್ಲ ಕಡೆ ಕೃಷ್ಣನ ಮೂರ್ತಿಗಳೇ ತುಂಬಿ, ಎಲ್ಲ ಕಡೆ ಕೃಷ್ಣವನ್ನು ತಿರುಗಿಸಣ್ಣ. ಕೃಷ್ಣನು ಮಾಯೆ, ಕೃಷ್ಣನು ಮಾಯೆ. ನೀನು ನನ್ನ ಸಂಗಡ ಬಾ. ನಿನ್ನಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಎಲ್ಲಿಗೆ ಎಲ್ಲ ಕರೆದೊಯ್ವೆಯೋ ಸ್ವಾಮಿ, ಎಲ್ಲಿಗೆ ಎಲ್ಲ ಕರೆದೊಯ್ವೆಯೋ ಸ್ವಾಮಿ. ಏನ ಪರಾಧವ ಗೈದೆ ನಾನೇನು
ಗೈದೆ ನಾನೇನುದ ಮನದಲ್ಲಿ ಚಿಂತೆ ಕಾಡುತ್ತಲೇ ಹೋದು ಮನದಲ್ಲಿ ಚಿಂತೆ ಕಾಡುತ್ತಲೇ ಹೋದು ಎಲ್ಲಿಗೆ ಎಲ್ಲ ಕರೆದೊಯ್ವೆಯೋ ಸ್ವಾಮಿ ಜನಕನು ಯಾರೋ ಜನನಿಯು ಯಾರೋ ಕೃಷ್ಣ ಜನನಿಯು ಯಾರೋ ಜನಕನು ಯಾರೋ ಏನೊಂದರಿಯದೆ ಬಲು ನೊತೆ ಮಾಡಲಿ ಏನೊಂದರಿಯದೆ ಬಲು ನೊತೆ ಮಾಡಲಿ ಎಲ್ಲಿಗೆ ಎನ್ನ ಕರೆದೊಯ್ವೆಯೋ ಸ್ವಾಮಿ ಸೂದರೆಂದೆನ್ನ ಜರಿದರು ಜಗದಿ ಕೃಷ್ಣ ಸೂದರೆಂದೆನ್ನ ಜರಿದರು ಜಗದಿ ಪರದೆ ಪರಿ ಈ ಅಪಮಾನದಿ ಜೀವಿಸಲೇ ಪರಿ ಈ ಅಪಮಾನದಿ ಎಲ್ಲಿಗೆ ಎಲ್ಲ ಕರೆದೊಯ್ವೆಯೋ ಸ್ವಾಮಿ ಏನಪರಾಧವ ಗೈದೆ ನಾನೆನುದ ಏನಪರಾಧವ ಗೈದೆ ನಾನೆನುದ ಮನದಲ್ಲಿ ಚಿಂತೆ ಕಾಡುತ್ತಲೇ ಹೋದು ಮನದಲ್ಲಿ ಚಿಂತೆ ಕಾಡುತ್ತಲೇ ಹೋದು ಎಲ್ಲಿಗೆ ಎಲ್ಲ ಕರೆದೊಯ್ವೆಯೋ ಸ್ವಾಮಿ ಕೃಷ್ಣ 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 ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಮಮತೆಯಿಂದ ಕರೆತರಲು ಕಾರಣವೇನಿರಬಹುದು ದೇವ? ಹಾಗೆ ಹೇಳಬೇಡ. ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಾಣುವುದೇ? ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಕ್ಷತ್ರಿಯ ಚಂದ್ರವಂಶವೇ ನಿನ್ನದು. ಕೃಷ್ಣ, ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಪರಮಾತ್ಮ, ಪಾಂಡವರು ನಿನಗೆ ಸಹೋದರರಾಗಬೇಕು. ಏನು ಹೇಳಿದೆ ದೇವ? ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ವೀರಮಾತೆಯಾದ ಕುಂತಿ ದೇವಿ ನನ್ನ ಜನನಿಯೇ. ಸೂರ್ಯನು ನನ್ನ ಜನಕನೇ. ಪರಮಾತ್ಮ, ಇಂತಹ ವಿಚಾರವನ್ನು ನೀನು ಎಂದು ಎಲ್ಲಿಯೋ ಯಾವಾಗಲೂ ತಿಳಿಸಬಹುದಾಗಿತ್ತಲ್ಲ. ಯಾವ ಅನ್ಯಾಯಕ್ಕಾಗಿ ಇಂತಹ ವಿಚಾರವನ್ನು ನನ್ನಿಂದ ಮರೆಮಾಚಿದೆ? ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆಗಳನ್ನು ಕಾಯಲಿಕ್ಕಾಗಿ ಬೆಂಕಿಯೇ ಇಲ್ಲದೆ ಈ ನನ್ನ ದೇಹವನ್ನು ಏಕೆ ಸುಡುತ್ತಿರುವ ಪರಮಾತ್ಮ? ಏಕೆ ಮಾತನು ಪ್ರೇಮದೆ ಲಾಲಿಸೋ ವೀರ ವೀರ, ಮಾತನು ಪ್ರೇಮದೆ ಲಾಲಿಸೋ ವೀರ ವೀರ, ಮಾತನು ಪ್ರೇಮದೆ ಲಾಲಿಸೋ ವೀರ ವೀರ.
ಲಾಲಿಸೋ ವೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನೆಂಬು. ನಿನ್ನ ತಾಯಿಯಾದ ಕುಂತಿಯು ತನ್ನ ಕನ್ಯಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಹುಟ್ಟಿದೆ. ಆಗ ನಿನ್ನ ತಾಯಿಯು ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಕೃಷ್ಣ, ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ಚಕ್ರಾಧಿಪತ್ಯವನ್ನು ಮಾಡುವೆಯಂತೆ. ಬಾಕರ್ಣ. ಸಿಂಹಾಸನ ದೇವಾ ಶೋಧನೆಯೇ ನಿದು ವಿದಿಶಾಮ ಪಾಪಿಯಾದ ಪರಿತಾಪಕೀರಾದೆ ದೇವಾ ಶೋಧನೆಯೇ ನಿದು ವಿದಿಶಾಮ ಕೃಷ್ಣ. ಸೂತನು ನನ್ನನ್ನು ಗಂಗಾ ನದಿಯಲ್ಲಿ ಸಿಕ್ಕಿದವನೆಂದಷ್ಟೇ ಹೇಳುತ್ತಿದ್ದನು. ಆದರೆ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ, ನೀಚ, ಈನ ಕುಲದವ ಎಂದು ಚಿರಿತ್ತಲೇ ಇರುವರಲ್ಲ. ಕೃಷ್ಣ, ಆ ಪಾಂಡವರಿಗೆ ನಾನು
ಇಂಥವನೇ ಎಂಬ ವಿಚಾರವು ತಿಳಿಯದೆ ದೇವ. ಕರ್ಣ, ಪರಮಾತ್ಮ, ಪಾಂಡವರಿಗೆ ನೀನು ಇಂತಹ ವಿಚಾರವೆಂಬುದು ಇಂತಹವನೆಂದು ತಿಳಿಯದು. ನಿನ್ನ ಹೆತ್ತ ತಾಯಿಯಾದ ಕುಂತಿಯು ಸಹ ಈ ವಿಚಾರವನ್ನು ಮರೆತಿದ್ದಳು. ಕುಂತಿಯು ನನ್ನನ್ನು ಕಂಡಾಗಲೆಲ್ಲ ಕೃಷ್ಣ, ಆ ಕರ್ಣನಾರು, ಆತನ ಸಾಹಸ ಔದಾರ್ಯಗಳನ್ನು ನೋಡಿದರೆ ನನಗೆ ವಿಧ ವಿಧವಾದ ಮೊರಕ ಉಂಟಾಗುವುದೆಂದು ಹೇಳುತ್ತಲಿದ್ದಳು. ಪರಮಾತ್ಮ, ಈಗ ನಿನ್ನ ತಾಯಿಗೆ ನೀನು ಇಂತಹವನೆಂದು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾತೀರಕ್ಕೆ ಬರುವಳು. ನೀನು ತಪ್ಪದೇ ಅಲ್ಲಿಗೆ ಹೋಗು ಕರ್ಣ. ಆಗಬಹುದು ಪರಮಾತ್ಮ. ಕರ್ಣ, ಪರಮಾತ್ಮ, ಮೊದಲೇ ನೊಂದಿರುವ ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷದಿಂದ ಕಳಿಸಿಕೊಡು. ಆಗಬಹುದು ಕರ್ಣ, ಕೀರ್ತಿಶೀಲನಾಗು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಪಾಂಡವರು ನನ್ನ ಸಹೋದರರೇ. ಇದನ್ನು ನಾನು ನಂಬುವುದೇ? ನಂಬಬಗೆ ಆದರೂ ಹೇಗೆ? ಮಾನವನಾನು ಯಾವುದ ನಂಬಲಿ, ಮಾನವನಾನು ಯಾವುದ ನಂಬಲಿ, ಎಲ್ಲ ನಿನ್ನ ಮಾಯಜಾಲ. ಲಭಿಸಿದೆ ಬಾಂಧವ್ಯ. ಮಾನವ ನಾನು ಯಾವುದ ನಂಬಲಿ, ಎಲ್ಲ ನಿನ್ನ ಮಾಯಜಾಲ. ಕೃಷ್ಣ ಕೃಷ್ಣ ಇದುವರೆಗೂ ನನ್ನ ಬಂಧು ಬಾಂಧವರು ಯಾರೂ ಎಂದು ತಿಳಿಯದೆ ಸಂಕಟ ಪಡುತ್ತಿದ್ದ ನನಗೆ ಇಂದು ಇಂಥವರೇ ನನ್ನ ಸಹೋದರಎಂದು ತಿಳಿದ ಬಳಿಕ ಅದೆಂತ
ಅದೆಂತ ಉಭಯ ಸಂಕಟ ಪ್ರಾಪ್ತವಾಯಿತು. ಧರ್ಮ ಧರ್ಮ ಧರ್ಮವನ್ನೇ ತನ್ನ ಉಸಿರಾಗಿಸಿಕೊಂಡಿರುವ ನನ್ನ ಸಹೋದರನೇ, ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನ ನನ್ನ ಸಹೋದರನೇ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವ, ನನ್ನ ಚಿಕ್ಕ ಅನುಜರಿ ಮಾದ್ರಿದೇವಿ, ಕುಂತಿದೇವಿ, ಪಾಂಡುರಾಜೇಂದ್ರ, ಸೂರ್ಯದೇವರು, ನನ್ನ ಜನಕರೇ, ಅಯ್ಯೋ ಪರಶಿವನೊಡನೆ ಹೋರಾಡಿ ಪಾಶುಪತಶ್ರಯನ್ನು ಪಡೆದು ಕಿರೀಟಿ, ಧನುಂಜಯ, ಬಿಪಾಸು, ಶ್ವೇತವಾಹನ, ಗಾಂಡೀವಿ, ದಶನಾಮಾಂಕಿತನಾದ ಅರ್ಜುನ, ನನ್ನ ಸಹೋದರನೇ, ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿ ಅರ್ಜುನ, ನನ್ನ ಸಹೋದರನೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಬ್ದಗೈದೇನಲ್ಲ. ಈ ನಿನ್ನ ರುಂಡವು ಕುರುಕ್ಷೇತ್ರದ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ಹೊರಡಲು? ಹೇ ಕರ್ಣ, ಪಾಂಡುಪೂರ್ಣನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲುವಲು ಹೊರಟಿರುವೆಯಲ್ಲ, ಕೊಲ್ಲಲೇ ಪಾಂಡುಕುಮಾರರಂ, ಕೊಲ್ಲಲೇ ಪಾಂಡುಕುಮಾರರಂ, ಕೊಲ್ಲಲೇ ದುರದೋಳ್ ತಮ್ಮಂದಿರಂ ನಾಂ ಕೊಲ್ಪುದೇ ಕೊಲ್ಲದ ಬಿಟ್ಟೊಡೆ, ಕೊಲ್ಲದೆ ನಾ ಬಿಟ್ಟೊಡೆ, ಕೊಲ್ಲದೆ ಬಿಟ್ಟೊಡೆ ಗೌರವೇಂದ್ರ ಈತರಯೊಳು ಸುಖ ಸಂಪತ್ತಿ ನಿಮ್ ಬಾಳ್ವಡೆ ಚಲದಿಂ ಪಾರ್ಥನ ರುಂಡವಂ ತರಿದು, ಚಲದಿಂ ಪಾರ್ಥನ ರುಂಡವಂ ತರಿದು ಸ್ವಾಮಿಗೆ ಎನ್ನ ಸ್ವಾಮಿಗೆ ಆನಂದವಂ ಸಲ್ಲಿಸಕ್ಕಾಗದೆ ಪಾರ್ಥನ ಘೋರ ಸೆರೆಗೆ ನಾ ತುತ್ತಾಗಲೇ ಸಾಯಲೇ. ಐವರ
ಸ್ವಾಮಿಯ ಸ್ವಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ಜೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ಸರ್ವರ ಸಮಕ್ಷಮದಲ್ಲಿ ಆ ನೀಚನಿಂದ ಅಪಮಾನಿತಳಾದೆನು. ಅನಾಥ ಭಿಕ್ಷಕ್ಕೆ ಎಂದೇ ಕಾಡಿನಿಂದ ಕಾಡಿಗೆ ಹಲಿದಿದ್ದಾಯಿತು. ಕದ್ದ ಕಳ್ಳಿಯಂತೆ ಆ ಕೀಚಕನ ಭಂಗವನ್ನು ಸಹಿಸಿದನು. ಇನ್ನಾದರೂ ನನ್ನ ಕಷ್ಟಗಳೆಲ್ಲ ಪಾರಾಗಿ ಸುಖದಿಂದ ಇರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನಗಳುಂಟಾಗುತ್ತಿಲ್ಲ ಎನ್ನುವುದು. ಹೇ ವಿಧಾತ, ಹೇ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನು ಬರೆದೆಯೋ ಪರಮಾತ್ಮ. ಪಾಂಚಾಲಿ, ದ್ರೌಪದಿ, ದೇವಿ, ಇವಳೇಕೆ ಹೀಗೆ ಚಿಂತಾಮಗ್ನಳಾಗಿರೋಳು? ಪ್ರಿಯತಮೆ, ಏಕೆ ನನ್ನೊಡನೆ ಮಾತನಾಡುವುದಿಲ್ಲವೇ? ಕಾಂತೆ, ಶಾಂತೆ, ದುರದೀರಲಾಗಿ ವರ ಪತ್ನಿಯಾಗಿ ಮರಗುಬೇಕೆಲೆ. ಕಾಂತೆ, ಶಾಂತೆ, ದುರದೀರಲಾಗಿ ವರ ಪತ್ನಿಯಾಗಿ ಮರಗುಬೇಕೆಲೆ. ಪಾಂಡುಪುತ್ರರ ಪತ್ನಿಯಾಗಿ ನೀನು, ಪಾಂಡುಪುತ್ರರ ಪತ್ನಿಯಾಗಿ ನೀನು ಈ ರೀತಿ ಚಿಂತೆ ಪಡುವುದೇಕೆ ಕಾಂತೆ? ಈ ರೀತಿ ಚಿಂತೆ ಪಡುವುದೇಕೆ ಕಾಂತೆ? ಕಾಂತೆ, ಶಾಂತೆ, ದುರದೀರಲಾಗಿ ವರ ಪತ್ನಿಯಾಗಿ ಮರಗುಬೇಕೆಲೆ. ಪಾಂಚಾಲಿ, ಬೇರಾಬೆ ಮನಿರಲು ದುರ್ಲ ಕೌರವನು, ಬೇರಾಬೆ ಮನಿರಲು ದುರ್ಲ ಕೌರವನು. ರಣದಿ ಬದಿತೆ ಗವದಿ ಶಾಂತಿ ತೋರ್ವೆ ಮನಕ್ಕೆ, ರಣದಿ ಬದಿತೆ ಗವದಿ ಶಾಂತಿ ತೋರ್ವೆ ಮನಕ್ಕೆ. ಕಾಂತೆ, ಕಾಂತೆ, ದುರದೀರಲಾಗಿ ವರ ಪತ್ನಿಯಾಗಿ ಮರಗುಬೇಕೆಲ್ಲಿ, ಮರಗುಬೇಕೆಲ್ಲಿ. ಪಾಂಚಾಲಿ, ಪಾಂಚಾಲಿ, ಏಕೆ ಹೀಗೆ ನಿರ್ದಾಕ್ಷಿಣ್ಯವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನಾಡಿದ್ದರೆ ನೀವೇ ಅವರಿಗೆ ಪ್ರತೀಕಾರವನ್ನೇ ಮಾಡುತ್ತಿದ್ದೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮೇಶ್ವರ, ಇಂತಹ ಅಪರಾಧೀನ ಶ್ರೀಜಾತಿಯನ್ನು ಏತಕ್ಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ಜೂತದಲ್ಲಿ ಪಡವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞಾಪಡಿಸಿದರೆ? ಆಹಾ ಆಹಾ, ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ವೀರ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ಎಷ್ಟೋ ಸಾರಿ ಬೇಡಿದೆನು. ಆದದ್ದು ಹಾಗೆ ಹೋಯಿತು. ಈ ದಿನ ನೀನೇಕೆ ಹೀಗಾಗಿರುವೆ ತಿಳಿಸು. ತಿಳಿಸುವನು ಪ್ರಿಯ. ಆದ್ದರಿಂದಾಗುವ ಫಲವೇನು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ ಪ್ರಿಯ. ಈ ದಿನ ದೇವಿ ಹಸ್ತಿನಾಂಬೆ ದೇವಿ ದರ್ಶನಕ್ಕೆ ಹೋಗಿದ್ದನು. ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಈಗಲೋ ಆಗಲೋ ಸಂಧಿಯಾಗುವುದು. ಈ ನನ್ನ ಬಿಚ್ಚಿದ ಕೇಶರಾಶಿಯ ಮುಡಿ ಕಟ್ಟುವೆಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಿಯ. ಅವಳ ಪರಿಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಉದ್ದೇಶವು ಸಫಲವಾಯಿತು. ಯಾರು ಯಾರು ರಾಜಾರಕ್ಕೆ ಹೋಗಿದ್ದವರು? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆದಿರುವುದು ದಿಟ. ಹಾಗಾದರೆ ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದನು.
ಹಾಗಾದರೆ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ. ಏನೆಂದು? ಎಲೆ ಭಾನುಮತಿ, ನಿನ್ನ ಮುಡಿಯನ್ನು ಬಿಚ್ಚಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಅಂತ ಹೇಳ್ತೀನಿ ಪ್ರಿಯ. ಬಾಪು ಪಾಂಚಾಲಿ ಬಾಪು, ಸರಿಯ ಚಮತ್ಕಾರವಾದ ಉತ್ತರ. ನೀನು ಕೂಡ ನಮ್ಮ ಜೊತೆ ಕದನ ಮಾಡುವುದರಲ್ಲಿ ನಿನ್ನ ಚತುರ್ಯತೆ ಮುಗಿಸಿದೆ ಎಂದು ತಿಳಿದಿದ್ದನು. ಆಹಾ, ನಿಜವೇ ಪ್ರಿಯ? ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಇದು ಕುರುಕುಲಾಂತಕರ ಕಾಳರಾತ್ರಿ ಎಂದು ಹೇಳಿ ಸಂಬೋಧಿಸಿದೆ. ಮಾತನ್ನು ಮರೆತರ ಪ್ರಿಯ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತೀಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಹಾಡುವುದು ಮಾತ್ರವಲ್ಲ, ನಡೆಯಬೇಕು. ಅದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದ್ರೆ ಏನಾಗುವುದು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ದ್ರೌಪದಿ, ಪುನಃ ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರೋ ಆಜ್ಞಾಧಾರಕರು ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತರದಿಂದ ಯುದ್ಧವನ್ನೇ ಎದುರು ನೋಡುತ್ತೇನೆ. ಮೃತ್ಯು ಬಲಿಪೀಠದಲ್ಲಿ ಕರಗತವಾಗುವ ಶತ್ರುಗಳು ಅದೆತ್ತ ಸಾಗಿದರೂ ಕಣ್ಮರೆಯಾಗಿ ಉಳಿಯಬಾರದು. ದುಷ್ಟರ ಹಕ್ಕು ಬಾಧ್ಯತೆಗಳನ್ನು ಬೇಡಿಸಿ ಶಿಥಿಲ ದೇಹಗಳ ಬರಹವನ್ನು ಅಳಿಸಿ ಕುರುವೀರರ ತಲೆಗಳನ್ನು ಕತ್ತರಿಸಿ ಕೈ ಎತ್ತಿ ಸಾರಿ ಹೇಳುವೆನು, ಕೌರವನ ಪರಾಜಯ ನಿಶ್ಚಯ. ಅಗ್ರಜನು ಕೌರವನ ಅನಂತ ಹೇಳಿದೆ ಸರ್. ಚಿತ್ರಗುಪ್ತನೇ ಎಣಿಕೆ ಮಾಡಿ ಯಮಲೋಕದಲ್ಲಿ ಚಿತ್ರಗುಪ್ತನೇ ಎಣಿಕೆ ಮಾಡಿಕೊಳ್ಳಲಿ. ಕೌರವನ ಪರಾಜಯ ನಿಶ್ಚಯ. ಅಗ್ರಜನು ಕೌರವನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಶಾಂತಪಡಿಸಲು ನಿನ್ನಿಂದ ಹೊರತು ಮತ್ತಾರಿಂದನೂ ಸಾಧ್ಯ ಇಲ್ಲ. ಹೌದು ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದ. ಸಹೋದರ ಭೀಮಸೇನ, ಶಾಂತನಾಗು. ಸಮಸ್ಯೆಯಿಂದ ಸೋಲಾಯಿತೆಂದು ಭಾವಿಸಬೇಡ. ನಿಜ ವೃತ್ತಾಂತಗಳನ್ನು ತಿಳಿದುಕೊಳ್ಳಲು ಕಾತರಿಸುತ್ತಿರುವೆನು. ನಾನು ನಿಮ್ಮ ಅಗ್ರಜನವಲ್ಲವೇ? ದ್ರೌಪದಿ, ಏನಾಯಿತು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ನಿಮ್ಮ ಪ್ರಶ್ನೆಗಳಿಗೆ ಈ ನನ್ನ ಬಿಚ್ಚಿದ ಬಿರುಕುವುದನ್ನು ಸಮಾಧಾನ ಕೊಡಬಲ್ಲದೇನು? ಅಣ್ಣ, ಸಮಯಕ್ಕೆ ಸರಿಯಾಗಿ ಬಂದೆ. ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನನ ಸಮಕ್ಷೇಮ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವನು. ಅದೀಗ ಎಲ್ಲರ ಮುಂದೆ ಹೇಳುವನು, ಕೇಳಿ. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಸತ್ಯವಾಗಿರಬಹುದು. ಅರ್ಜುನನು ಅದನ್ನು ಅನುಭವಿಸಬಹುದು. ನಕಲ ಸಹೋದೆಯವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿ ಪಾಂಡವರ ಕಳಂಕವೆಂದು ನಾನು ಭಾವಿಸುತ್ತೇನೆ. ಅಗ್ರಜ, ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಿಗೆ ಸಂಧ್ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿರಬಹುದು, ನಾನು ಮಾತ್ರ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅಥವಾ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ಮಾಡಿದ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಪ್ರಿಯ ಸಹೋದರ, ಕೋಪ ಮಾಡಬೇಡವಣ್ಣ. ಧರ್ಮಪುತ್ರನ ವಿರುದ್ಧವಾಗಿ ನಡೆಯುವುದು ಧರ್ಮ ವಿರುದ್ಧವಾಗುವುದು. ಅಣ್ಣನ ವಿರುದ್ಧ ಯುದ್ಧವನ್ನು ಸ್ಥಾಪಿಸಿದರೆ ಧರ್ಮ ವಿರುದ್ಧವಾಗುವುದು. ಶಾಂತನಾಗಣ್ಣ, ಶಾಂತನಾಗು. ಆಹಾ, ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಪ್ರಥಮ ಕರ್ತವ್ಯ. ಪಾಂಚಾಲಿ, ಈ ಯುದ್ಧವು ಎಂತಹ ಘೋರ ಕರ್ಮವು ಎಂಬುದು ಇದು ನಿನಗೆ ತಿಳಿಯದು. ನಾವೀಗ ಸರ್ವಶಕ್ತ ವೀನರು. ರಾಜೇಂದ್ರ, ದ್ರೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಪಡಿಸಿದರೆ ಕುಲಪುರೋಹಿತರನ್ನು ಕಳಿಸಲು ಇದು ಮದುವೆ ಔಗತನವಲ್ಲ. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಶ್ರೀಕೃಷ್ಣ ಪರಮಾತ್ಮನನ್ನು ಪುನಃ ಅಪಮಾನಕ್ಕೆ ಗುರಿಪಡಿಸಲು ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಯದುಪ
ಪತಿಯಾದ ಶ್ರೀಕೃಷ್ಣ ಪರಮಾತ್ಮನ ಬರುತ್ತಿರುವನು. ಪರಮಾತ್ಮ ವಾಸುದೇವ ಕೃಷ್ಣ 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 ಜನಾರ್ದನ ವಾಸುದೇವ ಏ ಮಾಧವ ಪಾಹಿ ಮಾಮೂಲ ಮುನಿ ಜನ ಸೇವಿತ ನೆರೆಣ ಮಾಧವ ಪಾಹಿ ಮಾಮೂಲ ಮುನಿ ಜನ ಸೇವಿತ ನೆರೆಣ ಮಾಧವ ಅಣ್ಣ ವಾಸುದೇವ ವನಮಾಲಿ ವೈಕುಂಠ ನಿವಾಸ ವನಮಾಲಿ ವೈಕುಂಠ ನಿವಾಸ ಭಕ್ತಜನೋದ್ಧಾರ ಭವಭಯಹಾರ ವನಮಾಲಿ ವೈಕುಂಠ ನಿವಾಸ ಭಕ್ತಜನೋದ್ಧಾರ ಭವಭಯಹಾರ ನಿರಂಜನ ಮಂಜಾರಿ ದಾನವ ಸಂಹಾರಿ ಕೃಷ್ಣ ನಿರಂಜನ ಮಂಜಾರಿ ದಾನವ ಸಂಹಾರಿ ಈ ತಂಗಿಯ ನಮಸ್ಕಾರಗಳನ್ನು ಸ್ವೀಕರಿಸುವ ಪರಮಾತ್ಮ ಈ ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಕೃಷ್ಣ ನನ್ನದು ಅಲ್ಲೊಂದು ಬಿಟ್ರು. ಕೃಷ್ಣ ನನ್ನದು ಒಂದು ನಮಸ್ಕಾರವಿರಲಿ. ಭೀಮಸೇನ ನಿನಗೂ ಮಂಗಳವಾಗಲಿ. ಸ್ವಾಮಿ, ನೀವು ರಾಯಭಾರಿಯಾಗಿ ಒಯ್ದು ಕಾರ್ಯವು ಏನಾಯಿತು? ರಾಯಭಾರಿಯಾಗಿ ಹೋಗಿದ್ದವನು ಕೃಷ್ಣನಲ್ಲವೇ? ಅಂದರೆ ಪರಮಾತ್ಮ, ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ರಾಜ್ಯಸಭೆಯಲ್ಲಿ ಎಲ್ಲರೂ ವಿಧ ವಿಧವಾಗಿ ಉಪಚರಿಸಿದರು. ಪರಮಾತ್ಮ, ಉಪಚಾರದ ಉಪಯುಕ್ತಗಳ ಕಾಲಹರಣೆಯಿಂದ ನಮಗೆ ತೃಪ್ತಿ ಇಲ್ಲ. ನಡೆದ ನಿಜ ವೃತ್ತಾಂತವನ್ನು ತಿಳಿಸು. ಮಾಧವ, ಸಂಧಿಯ ವಿಚಾರವೇ ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ಇಲ್ಲಿರುವುದು ಬರೀ ಸಂಧ್ಯಾ ಚರ್ಚೆ ಮಾತ್ರ. ಬಂಧಿಸಿ ತರುವಂತಹ ಅಭೇದ್ಯ ಸಾಹಸ ಪ್ರಸಂಗವಂತೂ ಇಲ್ಲವೇ ಇಲ್ಲ. ಆದರೂ ಚಿಂತೆ ಇಲ್ಲ, ಇವರ ಇಚ್ಛೆಯಂತೆ ಇವರು ನಡೆಯಲಿ. ನನಗೆ ಸರಿ ತೋರಿದ್ದನ್ನು ನಾನು ಮಾಡುವೆನು. ಪ್ರಿಯ, ಸ್ವಲ್ಪ ತಡಿ.
ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಕೋಪ ಮಾಡಬೇಡವಣ್ಣ. ಕ್ಷತ್ರಿಯರಿಗೆ ವೀರತ್ವವೇ ಸಾಕ್ಷಿ. ವಾಸುದೇವ, ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮವು ಏನೇನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಗಳ ಮಾತೊಂದು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದ ಉದ್ದೇಶವು ಅದಕ್ಕಾಗಿ ಅಲ್ಲವೇ ವೃಕೋದರ? ಕೃಷ್ಣ, ಈಗ ತಿಳಿಯಿತು. ಅಜ್ಞಾತವಾಸದ ಸಮಯದಲ್ಲಿ ಅರ್ಜುನನ ಕೈಗೆ ಬಳೆಗಳನ್ನು ತೊಡಿಸಿದೆ. ಈಗ ಸಂಧಿಯ ನೆಪದಲ್ಲಿ ನಮ್ಮ 5ವರಿಗೂ ಸೀರೆಗಳನ್ನು ಉಡಿಸಬೇಕೆಂದಿರುವೆಯ. ಈ ಪಾಂಡುಪುತ್ರರ ಮೇಲೆ ನಿಮಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನಿನಗೆ ಸಂಬಂಧಿಸಿದ ವಿಚಾರವೊಂದು ಇದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಮುಂದೇನಾಯಿತು ಪರಮಾತ್ಮ? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಎಲ್ಲರೂ ಒಪ್ಪಿದರು. ಹಾಗಾದ್ರೆ ಯಾರ್ಯಾರು ಒಪ್ಪಿದಂತಾಯಿತು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಗಳನ್ನು ನಾನು ಕೇಳಲಾರೆ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹಾಳಲು ನಿನಗೆ ಹೇಗೆ ಸಾಧ್ಯ? ಕೃಷ್ಣ, ಈ ಸುಮ್ಮನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿ ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ಸಂದೇಶವನ್ನು ಆ ದುರ್ಯೋಧನನು ಹೇಳಿಕಳಿಸಿರುವನು. ದುರ್ಯೋಧನನ ಸಂದೇಶ, ಅದರ ಉದ್ದೇಶ ಸಂಧಿಯಲ್ಲ ತಾನೆ? ಅದನ್ನು ಕೇಳುವ ಇಚ್ಛೆದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ, ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕಯ್ಯ. ನಿನ್ನನ್ನು ಕಂಡರೆ ನನಗೆ ಭಯವಾಗುವುದಯ್ಯ. ನಿನ್ನ ಗದೆ ಆ ಪಾರ್ಶ್ವದಲ್ಲಿಟ್ಟು ಅಲ್ಲಿ ಕುಳಿತುಕೋ. ಈಗೋ ನಿನ್ನ ಆಜ್ಞೆಯಂತೆ ಕುಳಿತುಕೊಳ್ಳುತ್ತೇನೆ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಹಾಗಿದ್ದರೆ ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ತಂಗಿ, ನೀನು ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಅಣ್ಣ? ಇದು ಪರಿಹಾಸ್ಯವಲ್ಲ ಸೋದರಿ. ನೀನು ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ಪಂಡಿತೆಯಂತೆ. ಆದ್ದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು. ಭೀಮಸೇನ, ನೀನು ಆ ಸಂದೇಶವನ್ನು ಕೇಳುವ ಹಾಗಿದ್ದರೆ ಪಾಂಚಾಲಿ, ಪರಮಾತ್ಮನು ಹೇಳಿದ ಹಾಗೆ ಈ ನನ್ನ ಕೈಗಳನ್ನು ಬಂಧಿಸು. ಆಗಬಹುದು ಪ್ರಿಯ. ಪ್ರಿಯ, ಕಟ್ಟಲೆ ಗಟ್ಟಿಗೆ ಕಟ್ಟಲೆ. ಈಗ ಎಲ್ಲರೂ ಕೇಳಿರಿ. ಇಂದು ಈ ಭೀಮನನ್ನು ಬಂಧಿಸಿದ ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನೆಲ್ಲ ಮತ್ತಾರು ದುರಾಭಿಮಾನಿಯಾದ. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ದುರಾತ್ಮರು? ಮತ್ತಾರು ದುರಾಭಿಮಾನಿಯಾದ ದುಶ್ಯಾಸನ ಮತ್ತು ಅವನ ಅಣ್ಣ ದುರ್ಯೋಧನ. ಮತ್ತಾರಿಗೆ ಸಾಧ್ಯ? ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನ ಶಿಖರ ಮುಟ್ಟಿತು. ಬೃಹದಾಕಾರವಾಗಿ ನಿಂತಿರುವ ಸಮಸ್ಯೆಗಳು ಗರ್ಭದಲ್ಲಿ ಅಡಗಿಸಿಟ್ಟುಕೊಂಡು ಈ ಪವಿತ್ರ ಸ್ಥಾನದ ದೌರ್ಜನ್ಯದಾಹದ ಭೂತಕ್ಕಿಷ್ಟು ಧಿಕ್ಕಾರವೇ. ಪಾಂಡವ ರಾಯಭಾರಿಯನ್ನು ಈ ರೀತಿಯಾಗಿ ಅಪಮಾನಪಡಿಸಿದ ಆ ಕೌರವನ ದುಷ್ಟತನದಿಂದ ರತ್ತಿಗೇರಿದ ಈ ಭೀಮನನ್ನು ಸಹಸ್ರಾರು ಹಸಿದ ಹೆಬ್ಬುಲಿಗಳಂತೆ ನಡುವೆ ಸಿಕ್ಕಿದ ಪಶುವಿನಂತೆ ಅವನು ಹಲ್ಲು ಕಿರಿಯಬೇಕು. ಈ ಮಾತು ಕೇಳಿ ಕೋಟಿ ಕಟಾರಿಗಳು ಬಂದು ನನ್ನ ಕರುಳಿಗೆ ನಾಟಿದಂತಾಯಿತು. ಅಗ್ರಜ, ಸಹನೆ ಮೀರಿತು. ಇದಕ್ಕೆ ನಿಮ್ಮ ಉತ್ತರವೇನು? ಇನ್ನು ಭಯಂಕರ ಯುದ್ಧವೇ ಸಾಕ್ಷಿ. ಅಷ್ಟು ಮಾತ್ರವೇ ಅಲ್ಲ, ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿ.
ಏನು ಹೇಳಬೇಕು? ಏನು ಹೇಳಿದೆ ಕೃಷ್ಣ? ನಾನಲ್ಲವಯ್ಯ, ಆ ದುರ್ಯೋಧನನು ಭೀಮನಿಗೊಂದು ಊರನ್ನು ಬಿಡಲೆಂದ ಅವನ ಹುಡುಗನ ಮುಂದೆ ಅಮರ ನಡೆಯಲಿದೆ. ವಿವರ ನಡೆಸುವೆರೆಂದರಂದ ಅವನ ಕೇಳಿ ಪಾಂಡುಪುತ್ರರೇ, ಆ ದುರ್ಯೋಧನ ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರೆಯುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ರಥಿಕರ ವೀರ ಘೋಷಣೆಯಲ್ಲಿ ದೊರೆಯುವುದಂತೆ. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಸಹೋದರ ಧನಂಜಯ, ಕೃಷ್ಣ, ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೇನು. ಈಗ ಕೇಳಿರಿ ಎಲ್ಲರೂ ಈ ವೀರ ಭೀಮನ ಪ್ರತಿಜ್ಞೆಯನ್ನು. ದಿಕ್ಪತಿಗಳೇ ಅವನ ಅಂಗರಕ್ಷಕರಾದರು, ಕಾಡುವ ಕಾಲವೇ ನನ್ನೆದುರಿಗೆ ಬಂದರು, ಅವನನ್ನು ಯಾರೂ ರಕ್ಷಿಸಲಾರರು. ನಾಳಿನ ಭಯಂಕರವಾದ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ನಾಶ ಮಾಡಿ ಅವನ 11 ಅಕ್ಷೋಹಿಣಿ ಸೈನ್ಯವನ್ನು ಭೂಗತ ಮಾಡಿ ದುಶ್ಯಾಸನನ ಬಿಸಿರಕ್ತದಿಂದ ಪಾಂಚಾಲಿಯ ಬಿಡುಮಡಿಯನ್ನು ಕಟ್ಟಿಸಿ ಅವನ ರಾಜಕಿರೀಟವನ್ನು ಹೊತ್ತು ಪುಡಿ ಮಾಡಿ ಈ ನನ್ನ ಗದೆಯಿಂದ ದುರ್ಯೋಧನನ ಬಲತೊಡೆಯನ್ನು ಒಂದೇಟಿಗೆ ಮುರಿದು ನನ್ನ ಪ್ರತಿಜ್ಞೆಯನ್ನು ಸಾಧಿಸಿದ್ದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ನಾಳಿನ ಭಯಂಕರ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಸಹೋದರನ್ನು ಒಳಗೂಡಿ ಆ ಕುರು ಸಮೂಹವನ್ನೇ ನಾಶ ಮಾಡಲು, ಆ ರೀತಿ ಮಾಡದೇ ಇದ್ದಲ್ಲಿ ನನಗೆ ರವರವಾದಿ ನರಕವೇ ಪ್ರಾಪ್ತಿಯಾಗಲಿ. ಕೊನೆಗೂ ಮಹಾಯುದ್ಧವೇ ಪ್ರಾಪ್ತಿಯಾಯ್ತವೆ. ರಕ್ತಮಯ ಶಿಥಿಲದ ಮಾನವ ದೇಹದ ಕ್ಷೀಣನಾದವು ಜಗತ್ತು ಕೇಳುವಂತಾಯಿತಲ್ಲವೇ? ಅಯ್ಯೋ ದೈವವೇ, ಕೇಳಲಾರೆ, ಕೇಳಿ ಜೀವಿಸಲಾರೆ. ಧರ್ಮದ ಹಾದಿಗೆ ಧರ್ಮದ ಕಡಲೋ ನೋಡಲು ಕಾಲಿಡಲಾರೆ. ಧರ್ಮದ ಹಾದಿಗೆ ಧರ್ಮದ ಕಡಲೋ ನೋಡಲು ಕಾಲಿಡಲಾರೆ.
ನಾನು ಪಟ್ಟ ಶ್ರಮೆ ಎಲ್ಲ ವ್ಯರ್ಥವಾಯಿತು. ನಾನು ಏನು ಮಾಡಲಿ? ಮನೋವಾಂಚಫಲ ಸಿದ್ಧಿರಸ್ತು. ನಡೆಯಿರಿ, ಯುದ್ಧಕ್ಕೆ ಬೇಕಾದ ಸನ್ನಾಹಗಳನ್ನು ಸಿದ್ಧಪಡಿಸಿಕೊಳ್ಳಿ.